ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಚಂದು ಶಿವಲಾಗ್. ನಾನು ನಿಮ್ಮ ಚಂದು. ಇವತ್ತು ಶುಕ್ರವಾರ ಮಾರ್ನಿಂಗ್ ಪೂಜೆ ಕೂಡ ಮಾಡಿದೆ. ಬೆಳಗ್ಗೆನೇ ಪೂಜೆ. ಇವತ್ತು ಪೂಜೆಯಲ್ಲಿ ಏನು ದೇವರ ಹತ್ರ ಬೇಡ್ಕೊಂಡೆ ಅಂದರೆ, ನಾವಿಲ್ಲಿ ನೆಮ್ಮದಿಯಾಗಿ ಓಡಾಡ್ತಾ ಇದ್ದೀವಿ, ನೆಮ್ಮದಿಯಾಗಿ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ನಮ್ಮ ದೇಶಕ್ಕಾಗಿ ಹೋರಾಡ್ತಾ ಇರೋಂಥ, ಗಡಿಯಲ್ಲಿ ಹೋರಾಡ್ತಾ ಇರೋಂಥ ಸೈನಿಕರು. ಅವ್ರಿಗೆಲ್ಲರಿಗೂ ಕೂಡ ದೇವರು ಆರೋಗ್ಯ ಮತ್ತು ಆಯಸ್ಸನ್ನು ಕೊಡಲಿ, ನಮ್ಮ ದೇಶಕ್ಕಾಗಿ ಹೋರಾಡಲಿ. ಮತ್ತು ಆ ಪಾಕಿಸ್ತಾನದಲ್ಲಿರೋಂತಹ ಉಗ್ರರು ಮತ್ತು ಅವ್ರನ್ನ ಮಟ್ಟ ಹಾಕುವಂಥ ಶಕ್ತಿನ ಕೊಡಲಿ ಆ ಭಗವಂತ ಅಂತ ಎಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ನಾವೆಲ್ಲರೂ ಕೂಡ ಭಾರತೀಯರು, ಹಾಗೆ ನಾವೆಲ್ಲರೂ ಕೂಡ ಒಂದೇ. ಜೈ ಹಿಂದ್. ಇವತ್ತಿನ ಲಾಗು ಏನಂದರೆ, ರಾಗಿ ಏನು ತೋರಿಸ್ತಾ ಇದ್ದೀರಾ ಅಂದ್ಕೊಂಡಿದ್ದೀರಾ? ಇದಕ್ಕೆ ರಾಗಿಗೆ ನಾವು ಸಿರಿಧಾನ್ಯ ಯೂಸ್ ಮಾಡ್ತೀವಿ. ಹಾಗಾಗಿ ಸಿರಿಧಾನ್ಯ ಎಲ್ಲ ಮಿಕ್ಸ್ ಮಾಡಿ ರಾಗಿನ ಒಣ ಹಾಕಿದ್ವು. ಇದು ಎಲ್ದಿ ಕೂಡ ಹೌದು. ನಾವು ಮುದ್ದೆಗೆ ಸಿರಿಧಾನ್ಯ ಯೂಸ್ ಮಾಡಿರೋಂಥ ರಾಗಿನೇ ಯೂಸ್ ಮಾಡೋದು. ನನಗೆ ಬಹಳ ದಿನದಿಂದ ಒಂದು ಮನೆಗೆ ತೋರಣ ತೊಗೊಬೇಕು ಅಂತ ಅಂದ್ಕೊಂಡಿದ್ದೆ. ತುಮಕೂರ್ಗೆ ಹೋದರೆ ಅಲ್ಲಿ ಮರೆತು ಬಿಡ್ತಿದ್ದೆ. ಇಲ್ಲಾಂದರೆ ನಾವು ಹೋಗೋದೇ ಸಂಜೆ ಅಲ್ವಾ, ಆ ಕೆಲಸ ಈ ಕೆಲಸ ಮುಗಿಸ್ಕೊಂಬರೋ ಅಷ್ಟೊತ್ತಿಗೆ ಲೇಟ್ ಆಗಿಬಿಡ್ತಾಯಿತ್ತು. ಹಾಗಾಗಿ ತೊಗೊಳೋದಕ್ಕೆ ಆಗಿರಲಿಲ್ಲ. ನಾನು ಮೀಶೋದಲ್ಲಿನೇ ಬುಕ್ ಮಾಡಿದ್ದೆ ಇದೊಂದು ತೋರಣನ. ತುಂಬ ಚೆನ್ನಾಗಿದೆ. ಒಂದು ವಾರಕ್ಕೆ ಬಂತು. 489 ಇದೆ ಇದ್ರ ಪ್ರೈಸು. ತೊಗೊಂಡಿದ್ದೆ. ಚೆನ್ನಾಗಿದೆ ತೋರಣ. ಮತ್ತು ಇವತ್ತು ಮಗಳದು ಒಂದೇ ಆಟ, ಶಾವಿಗೆ ಪಾಯಸ ಮಾಡು ಅಮ್ಮ ಅಂತ ಹೇಳಿ. ಅವಳಿಗೆ ರಜೆ ಇರೋದ್ರಿಂದ ದಿನ ಒಂದೊಂದು ರೆಸಿಪಿಗಳು ಮಾಡಿ ಕೊಡ್ತಾಯಿದ್ದೀನಿ ಅವಳಿಗೆ. ಅದನ್ನು ಮಾಡಮ್ಮ ಇದನ್ನು ಮಾಡಮ್ಮ ಅಂತ ಹೇಳ್ತಾ ಇರ್ತಾಳೆ. ಮನೆ ಹತ್ರನೇ ಇರ್ತಾಳಲ್ಲ, ಹಾಗಾಗಿ ಇವತ್ತು ಶಾವಿಗೆ ಪಾಯಸ ಮಾಡಿದ್ದೆ. ಒಂದು 2 ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪಕ್ಕೆ ಡ್ರೈ ಫ್ರೂಟ್ಸು, ಬಾದಾಮಿ ಮತ್ತು ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಸೈಡು ನೀರಿಟ್ಕೊಂಡಿದ್ದೀನಿ. 2.5 ಬಟ್ಲು ನೀರಿದೆ. ನಾನು ಬಟ್ಲು ಅಳತೆಲಿ ತೊಗೊಂಡಿದ್ದೀನಿ. ನಾವು ಯಾವ ಬಟ್ಲು ತೊಗೊತೀವೋ ಅಳತೆಗೆ ಆ ಬಟ್ಲಲ್ಲಿ 2.5 ಲೋಟ ನೀರು ಮತ್ತು 2 ಲೋಟ ಹಾಲು, 1 ಬಟ್ಲು ಶಾವಿಗೆ. ನಾನು ಇಲ್ಲಿ ತುಪ್ಪ ಫ್ರೈ ಮಾಡ್ಕೊಂಡ್ವಲ್ಲ, ಅದೇ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡ್ವಲ್ಲ ಅದರ ಗೋಡಂಬಿ ಮತ್ತು ಬಾದಾಮಿನ, ಅದೇ ತುಪ್ಪಕ್ಕೆ ಶಾವಿಗೆನೂ ಒಂದು ಬಟ್ಲು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಮೀಡಿಯಮ್ ಊರಿನಲ್ಲೇ ಇಟ್ಕೊಬೇಕು. ತುಪ್ಪ ಬಿಸಿ ಇತ್ತಲ್ಲ, ಹಾಗಾಗಿ ಮತ್ತು ಬೇಗ ಫ್ರೈ ಆಗುತ್ತೆ. ಒಂದು ಮೀಡಿಯಮ್ನಲ್ಲಿ ನೋಡಿಕೊಂಡು ಫ್ರೈ ಮಾಡ್ಕೊಬೇಕು. ನಾನು 2.5 ಬಟ್ಲು ನೀರು ತೊಗೊಂಡು ಬಿಸಿ ಮಾಡ್ಕೊಂಡಿದ್ದೆ. ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹಾಕಬೇಕು. ಏನಕ್ಕೆ ನೀರು ಕೂಡ ಬಿಸಿಯಾಗಿರುತ್ತೆ. ತುಪ್ಪ ಫ್ರೈ ಮಾಡಿರ್ತೀವಲ್ಲ, ಹಾಗಾಗಿ ನಿಧಾನವಾಗಿ ನೋಡ್ಕೊಂಡು ಹಾಕ್ಕೊಬೇಕು ನೀರನ್ನ. ಇಲ್ಲಿ 2 ಬಟ್ಲು ಹಾಲು ಕೂಡ ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೀನಿ. ಈಗ ಬಿಸಿ ಮಾಡೋದ್ರಿಂದ ಹಸಿ ಸ್ಮೆಲ್ ಇರೋದಿಲ್ಲ ಹಾಲಿಂದು. ಹಾಗಾಗಿ ನೋಡಿ, ಈ ಥರ ಬಿಸಿನೀರು ಹಾಕಿ ಬೇಯಿಸ್ಕೊಳೋದ್ರಿಂದ ಅಂಟು ಬರೋದಿಲ್ಲ. ನೋಡಿ, ಇವಾಗ ಇದು 1/4 ಭಾಗ ಬೆಂದಿದೆ. ಇದಕ್ಕೆ ಬಿಸಿ ಮಾಡ್ಕೊಂಡಿದ್ವಲ್ಲ ಹಾಲು, ಅದನ್ನು ಹಾಕಬೇಕು. ಹಾಲು ಕೂಡ ಹಾಕಿದ್ದೀನಿ. ಈಗ ಮಾಡ್ಕೊಳೋದ್ರಿಂದ ಅಂಟು ಬರೋದಿಲ್ಲ ಮತ್ತು ತುಂಬ ಚೆನ್ನಾಗಿರುತ್ತೆ ಉದುರಾಗಿ ಶಾವಿಗೆ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ಮತ್ತು 3/4 ಬಟ್ಲು ಸಕ್ಕರೆ. ಹಾಲು ಬಿಸಿ ಹಾಲು ಹಾಕಿರೋದ್ರಿಂದ ಬೇಗ ಕುದಿ ಬರುತ್ತೆ. ಜಾಸ್ತಿ ಹೊತ್ತೇನು ಬೇಯಿಸ್ಕೊಳೋದಿಲ್ಲ. ಒಂದು 4 ಕುದಿ ಬಂದರೆ ಸಾಕು. ಇದಕ್ಕೆ ಸ್ವಲ್ಪ ಕೇಸರಿ ಕೂಡ ಹಾಕಿದ್ದೀನಿ. ಇದು ಆಪ್ಷನಲ್ಲು, ಬೇಕಾದರೆ ಹಾಕೊಬೋದು. ನಾನು ಕೇಸರಿ ಇತ್ತು ಮನೆಯಲ್ಲಿ, ಹಾಗಾಗಿ ಸ್ವಲ್ಪ ಕೇಸರಿ ಕೂಡ ಹಾಕಿದ್ದೀನಿ. ಇದು ಜಾಸ್ತಿ ಹೊತ್ತು ಈಗೇನು ಕುದಿಸೋದೇನು ಬೇಡ. ನೋಡಿ, ಇವಾಗ ಆಗಿದೆ. ಇದು ತೀರಾ ಗಟ್ಟಿ ಆದರೆ ತಣ್ಣಗಾದ್ಮೇಲೆ ಫುಲ್ಲು ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ತೆಳುವಾಗೇ ಇರಲಿ. ಇದು ಆರಾದಮೇಲೆ ಒಂದು ಮೀಡಿಯಮ್ ಬರುತ್ತೆ. ನಾನಿವಾಗ ಇದನ್ನು ಆಫ್ ಮಾಡಿದ್ದೀನಿ.
ನೋಡಿ ಈಗಿದು ತಣ್ಣಗಾಗಿದೆ. ಈ ಕಂಟೆಸ್ಟಲ್ಲಿದೆ ಇದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ಥ್ಯಾಂಕ್ ಯು.